ನಮಸ್ಕಾರ ವ್ಯೂವರ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನನಗೆ ಶೂಟ್ ಇರಲಿಲ್ಲ, ಬಟ್ ನನಗೆ ಇವತ್ತೊಂದು ಇವೆಂಟ್ ಇತ್ತು. ಸೊ ಬೆಳಿಗ್ಗೆ ಬೇಗ ಎದ್ದು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿ ಸ್ನಾನ ಮಾಡಿ ಟಿಫನ್ ಮಾಡ್ತಾಯಿದ್ದೀನಿ. ಮನೇಲಿ ಮಮ್ಮಿ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ಮತ್ತು ಸಾರು ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಟಿಫನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ತುಂಬ ಟೈಮ್ ಇತ್ತು ನನಗೆ. ಸೊ ಒಂದು ಫಿಲಮ್ ನೋಡ್ತಾ ಜೇಡ್ ಸ್ಟೋನಲ್ಲಿ ಫೇಸ್ ಮಸಾಜ್ ಮಾಡ್ತಾಯಿದ್ದೆ. ಗುವಾಶ ರೂಟೀನು ನೀವು ಕೂಡ ಮಾಡಿ. ಇದು ನಿಜವಾಗ್ಲೂ ಫೇಸ್ ಟೋನಿಂಗ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನನಗೆ ಜಸ್ಟ್ 3 ಮಂತ್ಸಲ್ಲೇ ನನಗೆ ರಿಸಲ್ಟ್ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೂಪರ್ ಶರಣ್ಯ ಅನ್ನೋ ಒಂದು ಮಲಯಾಳಂ ಫಿಲಮ್ ನೋಡ್ತಾ ಇದ್ದೆ. ನಿಜವಾಗ್ಲೂ ಚೆನ್ನಾಗಿತ್ತು, ಕಾಮಿಡಿ ಫಿಲಮು. ಇತ್ತೀಚೆಗೆ ಒಂದು ಸ್ವಲ್ಪ ನಾನು ಮಲಯಾಳಿ ಫಿಲಮ್ಸ್ ನೋಡೋಕ್ಕೆ ಶುರು ಮಾಡಿದ್ದೀನಿ, ಯಾಕಂದರೆ ಅಲ್ಲಿ ಕಂಟೆಂಟು ಸ್ಟೋರಿಗಳು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ನೋಡೋಕ್ಕೆ ಶುರು ಮಾಡಿ. ಅಂದರೆ ಕೆಲವೊಂದು ಒಳ್ಳೊಳ್ಳೆ ಫಿಲಮ್ಸ್ ಇದೆ, ಅದನ್ನೆಲ್ಲ ನೋಡಿ. ಮಧ್ಯಾಹ್ನ ಊಟಕ್ಕೆ ನಾವು ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಿದ್ವಿ. ಬಿರಿಯಾನಿ, ಚಿಕನ್ ಮಸಾಲ ಎಲ್ಲ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ನಾನು ರೆಡಿ ಆಗೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಬೇಗ ಊಟ ಮಾಡ್ಕೊಂಬಿಟ್ಟೆ. ಫಂಕ್ಷನ್ಸು ಇವೆಂಟ್ಸು ಅಂತೆಲ್ಲ ಬಂದರೆ ನಾನೇ ರೆಡಿ ಆಗೋದು. ಕೆಲವೊಂದು ಸಲ ಏನಂದರೆ ನನ್ನ ಮೇಕಪ್ ಆರ್ಟಿಸ್ಟ್ ರೆಡಿ ಆಗ್ತಾರೆ. ಆ್ಯಂಡ್ ನಾನೇನಾದ್ರೂ ರೆಡಿ ಆದರೂ ಅಂತೂ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳಲ್ಲ. ತುಂಬಾ ಲೈಟ್ ಮೇಕಪ್, ಜಸ್ಟ್ ಕನ್ಸೀಲರ್, ಫೌಂಡೇಶನ್, ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಿ, ಐ ಮೇಕಪ್ ಒಂದು ಸ್ವಲ್ಪ ಲೈಟಾಗಿ ಮಾಡಿ, ಲಿಪ್ಸ್ಟಿಕ್ ಹಚ್ಕೊತೀನಿ ಅಷ್ಟೇ. ಅಂದರೆ ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲಾಗೆ ನಾನು ರೆಡಿ ಆಗ್ತೀನಿ. ಅಂದರೆ ನಾನು ಮೇಕಪ್ ಮಾಡಿಕೊಂಡ್ರೆ. ರೆಡಿಯಾಗಿ ಇವೆಂಟಿಗೆ ಹೊರಟೆ. ಹೆಂಗೆ ಕಾಣಿಸ್ತಿದ್ದೀನಿ, ಮೇಕಪ್ ಎಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ನನ್ನ ಫ್ರೆಂಡ್ ವಿದ್ಯಾ ನನಗೊಂದು ದೊಡ್ಡ ಸರ್ಪ್ರೈಸೇ ಕೊಟ್ಟಳು. ಏನು ಅಂದರೆ, ನಾನು ರೂಮಲ್ಲಿ ರೆಡಿ ಆಗ್ತಾಯಿದ್ದೆ ಇವೆಂಟ್ಗೆ. ಯಾರೋ ಬಂದು ನನ್ನ ಡೋರನ್ನ ನಾಕ್ ಮಾಡಿದ್ರು. ಯಾರಪ್ಪ ಅಂತ ಡೋರ್ ಓಪನ್ ಮಾಡಿದ್ರೆ ನನ್ನ ಫ್ರೆಂಡು. ಫಸ್ಟ್ ಟೈಮ್ ಇವಳು ಫೋನು ಮೆಸೇಜು ಏನೇ ಮಾಡಿದೆ, ಸಡನ್ನಾಗಿ ನಮ್ಮ ಮನೆಗೆ ಡೈರೆಕ್ಟ್ ನನ್ನ ರೂಮ್ಗೆ ಬಂದಳು. ಸೊ ಖುಷಿ ಆಯಿತು. ಹೆಂಗೋ ನಾನು ಇವೆಂಟಿಗೆ ಹೋಗ್ತಿದ್ದೆ, ಬಾರೆ ನೀನು ಜಸ್ಟ್ ಒಂದು 1 hour 2 hours ಇರುತ್ತೆ ಅಂತ ಸುಳ್ಳು ಹೇಳಿ ನನ್ನ ಜೊತೆ ಕರ್ಕೊಂಡೋದೆ. ಆ್ಯಕ್ಚುಲಿ ನಾನು ಅವಳಿಗೆ ಸುಳ್ಳು ಹೇಳಿದೆ, ಇವೆಂಟ್ ಬರೀ 1-2 hours ಅಲ್ಲ. ಯಾಕಂದರೆ ಇವೆಂಟ್ ಇದ್ದಿದ್ದು ಆನೇಕಲ್ಲಲ್ಲಿ. ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ 1 hour ಬೇಕು. ಸೊ ಲೇಟ್ ಆಗುತ್ತೆ ಅಂತ ಗೊತ್ತಿದ್ರು ಸುಮ್ಮನೆ ಸುಳ್ಳು ಹೇಳಿದೆ, ಬರಲಿ ನನ್ನ ಜೊತೆ ಅಂತ. ಸೊ ಇವೆಂಟಿಗೆ ಹೋಗಿ ಆದಮೇಲೆ ಅಲ್ಲಿ ತುಂಬ ಜನ ಗೆಸ್ಟ್ ಎಲ್ಲ ಬಂದಿದ್ದರು. ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಇವೆಂಟ್ ಸ್ಟಾರ್ಟ್ ಆಯಿತು. ಇದು ಸ್ಕೂಲ್ ಆ್ಯಂಡ್ ಕಾಲೇಜ್ದು ಗ್ರ್ಯಾಜುಯೇಷನ್ ಡೇ ಪ್ರೋಗ್ರಾಮ್. ತುಂಬ ಚೆನ್ನಾಗಿತ್ತು. ಅಲ್ಲಿ ನಾನು ಪ್ರೋಗ್ರಾಮಲ್ಲಿ ಇದ್ದಾಗ ನನ್ನ ಸ್ಕೂಲ್ ಮೆಮೊರೀಸ್ ಎಲ್ಲ ನಾನು ನೆನ್ಪು ಮಾಡ್ಕೊಳಕ್ಕೆ ಶುರು ಮಾಡಿದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಮಕ್ಕಳದು ಪರ್ಫಾಮೆನ್ಸು, ಸ್ಪೀಚು ಎಲ್ಲ ಚೆನ್ನಾಗಿತ್ತು. ಊಟ ಮಾಡಿ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿ ರಾತ್ರಿ ಎಲ್ಲ ಒಂದು ಸ್ವಲ್ಪ ಲೇಟ್ ನೈಟು ವಿದ್ಯೆ ಜೊತೆ ಹರಟೆ ಹೊಡ್ಕೊಂಡು ಕೂತಿದ್ವಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.